ಬಾಗಲಕೋಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಈಗ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬಟ್ ಅವ್ರಿಗೊಂದು ಶಾಕ್ ಆಗಿದೆ. ಏನು? ಬಿಜೆಪಿ ಸೇರಿರುವಂತಹ ಸಂಯುಕ್ತ ದೊಡ್ಡಪ್ಪನ ಮಗ ಹರ್ಷಗೌಡ ಪಾಟೀಲ್, ಇದು ಬಹುದೊಡ್ಡ ಶಾಕ್. ಈಗ ಹರ್ಷಗೌಡ RSS ವಿಚಾರಧಾರೆಗೆ ಹೊಂದಿಕೊಂಡವರು, ಬಿಜೆಪಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದರು. ನನ್ನ ಸ್ಪರ್ಧೆ ಮೇಲೆ ಪರಿಣಾಮ ಬೀರಲ್ಲ ಈಗ ಅಂತ ಸಂಯುಕ್ತ ಪಾಟೀಲ್ ಹೇಳ್ತಾ ಇದ್ದಾರೆ. ಬಟ್ ಅವರ ದೊಡ್ಡಪ್ಪನ ಮಗ ಹರ್ಷಗೌಡ ಪಾಟೀಲ್ ಮಾತ್ರ ಬಿಜೆಪಿಯನ್ನ ಸೇರಿದ್ದಾರೆ. ಇದು ಬಹುದೊಡ್ಡದಾದಂತಹ ಶಾಕ್. ಸಂಯುಕ್ತ ಪಾಟೀಲ್ಗೆ ಒಂದು ದೊಡ್ಡ ಶಾಕ್. ಈಗ ಭರ್ಜರಿಯಾಗಿ ಪ್ರಚಾರ ಏನೋ ಮಾಡ್ತಾ ಇದ್ದಾರೆ. ಸೊ ಆದರೆ ಒಂದು ಕಡೆಗೆ ವೀಣಾ ಕಾಶ್ಯಪ್ನವರದ್ದು ಅಲ್ಲಿ ಪೈಪೋಟಿ, ಅವರು ಒಳ ಇಟ್ಕೊಡ್ತಾರೆ ಅನ್ನುವಂಥ ಆತಂಕ. ಅದರ ಮಧ್ಯದಲ್ಲಿ ಇನ್ನೊಂದು ಕಡೆಗೆ ಈಗ ಅವರ ದೊಡ್ಡಪ್ಪನ ಮಗ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹರ್ಷಗೌಡ ಪಾಟೀಲ್ RSS ವಿಚಾರಧಾರೆಗೆ ಹೊಂದ್ಕೊಂಡಿದ್ರು, ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದರು. ಸೊ ಇದ್ಯಾವುದು ನನ್ನ ಸ್ಪರ್ಧೆ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿದ್ದಾರೆ. ಯಾರಾದರೂ ಹೇಳ್ತಾರಾ ನನ್ನ ಸ್ಪರ್ಧೆ ಮೇಲೆ ಪರಿಣಾಮ ಬಿದ್ದುಬಿಡುತ್ತೆ ಅವರಲ್ಲಿ ಹೋಗಿದ್ದಕ್ಕೆ ಅಂತ? ಯಾರೂ ಹಂಗೆ ಹೇಳಲ್ಲ. ಅವರು ಅದೇ ರೀತಿಯಾಗಿ ಸಹಜವಾಗಿ ನನ್ನ ಸ್ಪರ್ಧೆ ಮೇಲೆ ಇದೇನು ಪರಿಣಾಮ ಬೀರಲ್ಲ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ. ಬಟ್ ಎರಡೆರಡು ರೀತಿಯಾದಂಥ ಫೇಸನ್ನು ಮಾಡಬೇಕಾಗಿದೆ. ಫಸ್ಟ್ ಎಲೆಕ್ಷನನ್ನು ಫೇಸ್ ಮಾಡ್ತಾ ಇದ್ದಾರೆ. ಈಗ 2 ಏಟನ್ನು ಒಂದು ಕಡೆಗೆ ವೀಣಾ ಕಾಶ್ಯಪ್ನವ್ರು, ಇನ್ನೊಂದು ಕಡೆಗೆ ದೊಡ್ಡಪ್ಪನ ಮಗ. ಲೋಕಸಭಾ ಚುನಾವಣಾ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರಾಮಲಿಂಗಾರೆಡ್ಡಿ ಕೋರಮಂಗಲ, ಜಯನಗರದಲ್ಲಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ತಮ್ಮ ಮನೆ ಮಗಳೆಂದು ತಿಳಿದು ಮತ ಹಾಕಿ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈ ಎಲೆಕ್ಷನ್ನಲ್ಲಿ ಗೆದ್ದೇ ಗೆಲ್ತೀನಿ ಎನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸೌಮ್ಯ ರೆಡ್ಡಿ ಅವರು. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಕೆಳಿಸಿದೆ. ಈ ಒಂದು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಮೇಡಮ್, ಮೊದಲೇದಾಗಿ ಯಾವ ರೀತಿ ಪ್ರಚಾರ ಕೈಗೊಳ್ತಾ ಇದ್ದೀರಾ? ಮೇಡಮ್, ಪ್ರಚಾರ ಅದ್ಭುತವಾಗಿ ಆಗ್ತಿದೆ. ನಮ್ಮ ಬೆಂಗಳೂರು ದಕ್ಷಿಣ ಮೂಲೆ ಹೋಗಿ ಬಂದಿದ್ದೀವಿ. ಇವತ್ತು ಸಹ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಕೋರಮಂಗಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ಸಭೆ ಇತ್ತು. ಎಲ್ಲ ಜನ ಏನು ಹೇಳ್ತಿದ್ದಾರೆ ಅಂದರೆ, ನಾವು ನಿಮ್ಮನ್ನು ಒಬ್ಬ ಜನಪ್ರತಿನಿಧಿ, ಒಬ್ಬ MLA ಆಗಿ ಕೆಲಸ ಮಾಡ್ತಿರೋದನ್ನು ನಾವು ನೋಡಿದ್ದೀವಿ. ಕೋವಿಡ್ ಅಂತ ಕಷ್ಟ ಕಾಲದಲ್ಲಿ ನೀವು ಜನರ ಕೈ ಹಿಡ್ದಿದ್ದೀರಿ. ನೀವು ಯಾವಾಗಲೂ ಆಫೀಸಲ್ಲಿ ಸಿಗ್ತಾ ಇದ್ರಿ. ಸೊ ಹಾಗಾಗಿ ಈಗ ಅದು ವಿಶೇಷವಾಗಿ ಸುಮಾರು ಒಂದು 11 ತಿಂಗಳಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಜನರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. 10 ವರ್ಷದಿಂದ ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವೀಗ ಬೇಸರದಲ್ಲಿದ್ದೀವಿ. ಹಾಗೆ ಎಲ್ಲ ಕಡೆ ನಾವು ಏನು ಅಪೇಕ್ಷೆ ಪಡ್ತಿದ್ದೀವಿ ಅಂದರೆ, ನಾವು ಏನು ನೋಡ್ತಿದ್ದೀವಿ ಅಂದರೆ ಒಂದು ಬದಲಾವಣೆ, ಒಂದು ಚೇಂಜ್ ಬೇಕು ಅಂತ. ಹಾಗಾಗಿ ಜನರ ಜೊತೆ ಇರೋ ಒಬ್ಬ ಪ್ರಾಮಾಣಿಕವಾಗಿರೋ ಅಂಥ ಒಬ್ಬ ಮಹಿಳೆಗೆ ನೀನು ನಮ್ಮ ಮನೆ ಮಗಳ ಥರ ಕೆಲಸ ಮಾಡಿದ್ಯಾ, ನಿನ್ನನ್ನೇ ನಾವು ಆಯ್ಕೆ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ಈಗ ಗೆಲ್ಲೋ ವಿಶ್ವಾಸ ಎಷ್ಟಿದೆ ಮ್ಯಾಮ್? 100% ಮೇಡಮ್. ಯಾಕಂದರೆ ನೋಡಿ, ಜನ ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ನಾಗರಿಕರಿದ್ದಾರಲ್ಲ, ಎಲ್ಲರೂ ಓದ್ತಾರೆ. ಸೋಷಲ್ ಮೀಡಿಯಾಲಿ ಎಲ್ಲ ಮಾಹಿತಿ ಅವ್ರಿಗೆ ಬರುತ್ತೆ. ಪ್ರತಿ ದಿವಸ ಅವರು TV ಯಲ್ಲಿ ನೋಡ್ತಾರೆ, ನಿಮ್ಮ ಚಾನೆಲಲ್ಲಿ ನೋಡ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ. ಮತ್ತು ವಿಶೇಷವಾಗಿ ಅವರು ಯಾರು ಕಚೇರಿಗೆ ಹೋದಾಗ ಸಿಗ್ತಾರೆ ಕೈಗೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗೆ